ಓಕೆನಾ ಸರಿ ಹೇಳ್ರಿ ನಿಮ್ಮ ಬ್ರದರ್ ಎಲ್ಲಿ ಹೋಗ್ಯಾರ ಎಷ್ಟು ದಿನ ಆಯಿತು? ಈಗ 8 ದಿವಸ ಸರ್ ಹೋಗಿ ಅವರು ಎಲ್ಲಿ ಹೋಗ್ಯಾರ ಏನೋ ಗೊತ್ತಾಗಲ್ದು. ಅವರೆಲ್ಲ ಸಾಲಗಾರ ಬಂದು ಇಲ್ಲೇ ಕುಂದ್ರೋದಕ್ಕೆ ಅವ್ರು ಇದು ಕದ ಹಾಕಿ ಹೋಗಿನಂತಂದು ಹೇಳ್ಯಾರ ಸರ್. ಅದಕ್ಕೆ ಅವ್ರು ಎಲ್ಲಿ ಹೋಗ್ಯಾರೋ ಏನೋ ಗೊತ್ತಿಲ್ಲ. ಈಗ 8 ದಿವಸ ಸರ್ ಅವ್ರು ಬರೋ ಒಂಥರ ಇಲ್ಲಿ ಸಾಲಗಾರ ಬಂದು ಕುಂತು ಇಲ್ಲಿ ನಂಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು, ನಮ್ಮ ಮನ್ಯಾಗ ಹಂಗೆ ಅದಾರ ಹಿಂಗೆ ಅದಾರ ಅಂತಂದು ಹೇಳಿ ಧಮ್ಕಿ ಹಾಕೊಂತಾರೆ ಸರ್. ಹಂಗಾಗಿ ಅವರು ಇಲ್ಲಿ ಅಸಹ್ಯ ಆಗೋದಕ್ಕೆ ಕದ ಹಾಕ್ಕೊಂಡು ಹೋಗ್ಯಾರ ಸರ್. ಈಗ ಅವರು ನಮ್ಮ ವೈನಿಯವರು ನಮ್ಮ ಅಣ್ಣಾರು ಹೋಗ್ಯಾರ ಸರ್. ಅವ ಮಗನೂ ಎಲ್ಲಿ ಏನೋ ಗೊತ್ತಿಲ್ಲ ಸರ್. ಏನು ಫೋನ್ ಹಚ್ಚಿದ್ರು ರಿಸೀವ್ ಮಾಡೋಲ್ಲ ನಮ್ಮ ಫೋನು. ಅದಕ್ಕೆ ಹೋಗ್ಯದ ಹೆಂಡತಿ ಮಕ್ಕಳು ಸಮೇತ ಹೋಗ್ಯಾರ ರೀ. ಅದ್ರಾಗ 2 ಹೆಣ್ಣು ನಮ್ಮ ಅಣ್ಣ ನಮ್ಮ ವೈನಿಯವ್ರು ಹೋಗ್ಯಾರ ರೀ. ಅವ ಮಗ ಹೋಗಿ ಒಂದು 15 ದಿವಸ ಮ್ಯಾಗ ಸರ್. ನಮ್ಮ ಕ್ಯಾಂಟೀನ್ ಐತಿ ಸರ್, ವ್ಯಾಪಾರ ಐತಿ. ಆದ್ರೆ ಅವರು ಬರೋದಕ್ಕೆ ಕಿರಿಕಿರಿ ಮಾಡೋದಕ್ಕೆ ಬಂದ್ ಮಾಡ್ಕೊಂಡು ಹೋಗ್ಯಾರ ಸರ್. ಅವರು ಅದು ಏನು ಕೇಳಿದ್ರು ನಮ್ಮ ಮುಂದೆ ಏನೂ ಹೇಳಂಗಿಲ್ಲ ಸರ್. ಅವರು ಎಲ್ಲರೂ ಬರ್ತಾರೆ ಸರ್, ನಮ್ಗೆ ಬಡ್ಡಿ ಅಷ್ಟು ಕೊಡಬೇಕು, ಇಷ್ಟು ತಿಂಗಳದ್ದು ಕೊಡಬೇಕು, ಬರೀ ಇದ ಹೇಳ್ಕೊಂಡು ಕುಂದಿರ್ತಾರೆ. ನಮಗೆ ಇಲ್ಲಿ ನಿಂತು ನೀನು ನಿಂದ್ರಕ್ಕೆ ಹೋಗ್ಬಿಡು ಹೋಗು ಅಂತ ನಮ್ಗೆ ಕಳಿಸ್ಬಿಡ್ತಾನೆ ಸರ್. ಅವು ಎಷ್ಟು % ಬಡ್ಡಿ ಏನು ನಮಗೇನು ಹೇಳಿಲ್ಲ ಸರ್. ಅವ್ರು ಬರ್ತಾರೆ, ಬರೀ ಬಡ್ಡಿ ಕೊಡು ಇಲ್ಲ ರೊಕ್ಕ ಕೊಡು ಅಂತಂದು ಹೇಳ್ತಾರೆ ಸರ್. ಅವರು ನಮ್ಮ ಅಣ್ಣರಿಗೆ ಕಣ್ ಕಾಣಂಗಿಲ್ಲ ಸರ್. ಅವ್ರು ಹಂಗೆ ರೀ ಅಂದಾಜು ಮ್ಯಾಗ ಮಾಡ್ಕೊಂತ ಕುಂದಿರ್ತಾರೆ ಸರ್. ಮೊದ್ಲಾಗ್ಲಿಂತ್ರ ಅದು ಮಾಡ್ಕೊಂತ ಬಂದವರು. ಅವರು ಏನಿದ್ರು ಅಂದಾಜು ಕೈ ಮ್ಯಾಗ ಅವರು ಜೀವನ ಹೋಟೆಲ್ ನಡೀತೈತಿ ಸರ್, ಚೆನ್ನಾಗಿ ನಡೀತೈತಿ. ಅವರು ಈಗ ಬಂದ್ ಮಾಡಿ 8 ದಿವಸ ಸರ್. ಅವ್ರ ಸಂಬಂಧ ಹೋಗ್ಯಾರ ಅಂತಂದು ನಾ ಇದು ನಮಗೆ ಏನು ಹೇಳಿಲ್ಲ ಸರ್. ನಮ್ಮದು ಫೋನ್ ಹಚ್ಚಿ ರಿಸೀವ್ನ ಮಾಡೋಲ್ರಿ ಸರ್. ಏನೂ ಕೊಟ್ಟಿಲ್ಲ ಸರ್. ಅವ್ರು ಮತ್ತು ಅವರು ದೊಡ್ಡವ್ರಲ್ರಿ ಮನ್ಯಾಗ, ಅವ್ರು ಏನಾರು ಒಂದು ಫೋನ್ ಹಚ್ಚಿ ಹೇಳ್ತಾರೆ ಅಂತ ನಾವು ಏನೂ ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಈ ಒಟ್ಟ ಸಿಕ್ಕಿಲ್ಲ ಸರ್. ನಮಗೆ ಅವ್ರು ಕಿರಿಕಿರಿ ಕೊಡೋರು ನಮಗೆ ಪರಿಚಯ ಇಲ್ಲ ಸರ್. ಅವ್ರು ಯಾರು ಅನ್ನೋದು ಅವರೇ ನಮ್ಮ ಅಣ್ಣಾರಿಗೆ ಪರಿಚಯ ಸರ್. ಅವರೆಲ್ಲ ನಮ್ಮ ಅಣ್ಣಾರು ಏನೂ ಹೇಳಂಗಿಲ್ಲ ಸರ್. ನಮ್ಮ ಮುಂದೆ ಅವರ ದೊಡ್ಡವರಲ್ಲ, ಅವ್ರು ಏನೂ ಹೇಳಂಗಿಲ್ಲ ರೀ. ನಾ ವೈಯಕ್ತಿಕ ಮಾಡಿನ ನಂಗೆ ಸಂಬಂಧ ಸಾಲ ಅಂತಂದು ಹೇಳ್ತಿದ್ರು ಸರ್. ಅಷ್ಟೇ. ಅವ್ರು ಏನು ಮನೆ ಬಾಳಕ್ಕೆ ಮಾಡ್ಯಾರೋ ಏನು ಎದಕ್ಕೆ ಮಾಡ್ಯಾರೋ ಗೊತ್ತಿಲ್ಲ ಸರ್. ಆದ್ರೆ ಮಂದಿ ಬರ್ತಾರೆ, ಇನ್ನು ಮಂದಿ ಕೇಳ್ತಾರೆ. ಆದ್ರೆ ನಾವೊಮ್ಮೆ ಒಂದು 2-3 ಸತಿ ಬಂದಾಗ ಇಲ್ಲೇ ಕುಂತಿದ್ರು ಸಾಲಗಾರ. ನಂಗೆ ರೊಕ್ಕ ಕೊಡು ಇಲ್ಲಾಂದ್ರೆ ಬಡ್ಡಿ ಕೊಡು, ನಾವು ಕೇಳಂಗಿಲ್ಲ ನೋಡು, ಹಂಗೆ ಹಿಂಗೆ ಅಂತಂದು ಹೇಳ್ತಿದ್ರು. ಅವು ಏನು ಬಡ್ಡಿ ಅವ್ರು ಮಾಡೋರು ಮತ್ತು 10% ಬಡ್ಡಿನ ಅಲ್ಲ ಸರ್. ಅವರು ತಿಂಗಳಿಗೆ 10,000ಕ್ಕೆ 1,000 ರೂಪಾಯಿ ಬಡ್ಡಿನ ಸರ್. ಅವರು ಆ ಟೈಪ್ ಕೊಟ್ಟಿರ್ಬೇಕು ಸರ್. ಹಂಗಾಗಿ ಕಿರ್ಕೊಳ್ಳೋಕ್ಕೆ ಅವರು ಅಂಗಡಿ ಬಂದ್ ಮಾಡಿ ಹೋಗ್ಯಾರ ಸರ್. ನನ್ನ ಹೆಸರು ಗೋವಿಂದ ಹಬೀಬ್ ಸರ್. ಮತ್ತು ಆ ಸಾಲಗಾರ ಕಿರ್ಕೊಳ್ಳೋಕ್ಕೆ ಏನು ಮಾಡ್ಬೇಕು, ನಾ ಕಿಡ್ನಿ ಒಂದು ಐತೆ ನೋಡ್ರಿ ನಂದು, ಅದನ್ನವ್ರು ತೊಗೊಂಡವ್ರಿ ಅಂತಂದು ಕೊಡಕ್ಕೆ ಹೋಯ್ದಲ್ರಿ. ಮತ್ತು ಅವ್ರು ಸಾಲಗಾರ ಬಂದು ಕೇಳೋದಕ್ಕೆ ನನ್ನ ಕಿಡ್ನಿ ಒಂದು ಐತೆ ನೋಡ್ರಿ ಅದೊಂದು ಮಾರ್ಕೊಂಡು ತಿನ್ರಿ ಅಂತಂದು ಹೇಳೋ ಮಾತು ಹೇಳತ್ತಿದ್ರು ಸರ್. ಏನು ಅಂತ ಏನು ಸಂಪರ್ಕ ಮಾಡಿದ್ರಿ ನಮಗೊಂದು ಹೇಳಿ ಸರ್. ಮತ್ತೇನು ಮಾಡ್ಬೇಕು ಸರ್, ಕಡೆಕ್ಕೆ ಅದ ಮಾಡ್ರಿ ಕೊಡೋಣ ಅಂತಂದು ಲೆಕ್ಕಕ್ಕೆ ನಿಂತಿದ್ರು. ಆ ಲೆಕ್ಕಕ್ಕೆ ನಿಂತಿದ್ದು ಸರ್. ಅವ ಗೋವಿಂದ ಹಬೀಬ್ ಸರ್. ಹೇಳಿ ಸಾಲದ ತಾಳ್ಮೆ, ಸಾಲದ ಒಂದು ಬಾದ್ಮೆಗೆ ನನಗೆ ಜೀವನ ಮಾಡಲು ಕಷ್ಟ ಆಗೈತಿ. ಎಲ್ಲ ಈ ಮೈಕ್ರೋ ಫೈನಾನ್ಸ್ ಮತ್ತು ವಾರದ ಬಡ್ಡಿ, ತಿಂಗಳದ ಬಡ್ಡಿ ಇವರೆಲ್ಲರೂ ನನಗೆ ಟಾರ್ಚರ್ ಕೊಡೋದ್ರಿಂದ ನಾನು ಜೀವನ ಮಾಡೋದನ್ನು ನನಗೆ ಭಾಳ ಕಷ್ಟ ಆಗೈತಿ.
ಆ ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ತಿಳಿಲಾರ್ದಂಗಾಗೈತಿ. ಹಾಗಾಗಿ ನಾನು ಒಂದು ತಿಂಗಳಾನಗಟ್ಟಲೆ ನಾನು ಅಂಗಡಿ ಬಂದ್ ಮಾಡ್ಕೊಂಡು ಜೀವನ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನನಗೆ ದಿಕ್ಕ ತಿಳಿಲಾರ್ದಂಗಾಗೈತಿ. ಇವರೆಲ್ಲ ಸಮಸ್ಯೆಗೆ ನನಗೊಂದು ಪರಿಹಾರ ಬೇಕಾಗೈತಿ. ಎಷ್ಟೇ ಬೇರೆ ನಾನು ಈ ಸಾಲದ ತೊಂದರೆಗೆ ಎರಡು ಬೇರೆ ನನ್ನ ಜೀವವನ್ನು ಕಳ್ಕೊಬೇಕಂತೇಳಿ ಹೋದೆ, ಆದ್ರೆ ನನಗೆ ಅದನ್ನು ಆಗಲಿಲ್ಲ. ನನ್ನ ಹೆಂಡ್ರ ಮಕ್ಕಳನ್ನು ನೋಡಿ ನಮ್ಮ ಜೀವನ ಏನಪ್ಪ ಇದು, ಈ ಸಾಲದ ಬಾದ್ಮಿಗೆ ಜೀವ ಕಳ್ಕೊಂಡ್ರೆ ನನ್ನ ಜೀವದ ಇದು ಬೆಲೆ ಇರೋಂಗಿಲ್ಲ ಅಂಥೇಳಿ ನಾನು ಎಷ್ಟೋ ಪ್ರಯತ್ನ ಪಟ್ಟೀನಿ. ಆದರೂ ಅದನ್ನು ಸಾಲದಿಂದ ನಾನು ಋಣಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ. 2 ಹೋಗಿ 4, 4 ಹೋಗಿ 8, 10 ಲಕ್ಷ ಈ ರೀತಿ ಹಂಗೆ ಏರಿಕೆಯಾಗಿ ನನ್ನ ಸಾಲದ ಬಾಧ್ಯ ಭಾಳಾಗಿ ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗೈತಿ. ಈ ವಾರದ ಬಡ್ಡಿ, ತಿಂಗಳದ ಬಡ್ಡಿ ಅವ್ರಿಗೆ ಏನು ಹೇಳಬೇಕು? ದಿನನಿತ್ಯ ಬಂದು ಅಂಗಡಿ ಮುಂದೆ ಬಂದು ಒದರಾಡೋದು, ಚೀರಾಡೋದು, ಅಸಭ್ಯ ರೀತಿಯಿಂದ ವರ್ತನೆ ಮಾಡೋದು, ಮನ್ಯಾಗ ಹೆಣ್ಮಕ್ಳಿಗೆ ಬಂದು ಏನು ಬೇಕದು ಮಾತಾಡೋ ಸಲುವಾಗಿ ನಾನು ಊರು ಬಿಟ್ಟು ಬಂದೀನಿ. ನಾನೇನೋ ಮತ್ತು ಇನ್ನೊಂದು ಏನು ವಿಷಯ ಅಂದ್ರೆ ನಾನು ಇದ್ದಿದ್ದಂಥ ನಾನು ಒಂದು ಏನರ ಮಾಡಿ ಕಿಡ್ನಿಯರ ಮಾರಿ ನನ್ನ ಮಕ್ಕಳನ್ನ ನಾನೆಲ್ಲ ಸಾಯ್ಬೇಕಂತೇಳಿ ಪ್ರಯತ್ನ ಮಾಡಿದೆ. ಅದನ್ನೂ ಸಹ ನನಗೆ ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. ನನಗೆ ಇದರಿಂದ ಈ ನೋವಿಗೆ ನನಗೆ ಪರಿಹಾರ ಸಿಗಬೇಕು, ನನ್ನ ಜೀವ ಉಳಿಬೇಕು, ನನ್ನ ಮಕ್ಕಳು ನನ್ನ ಹೆಂಡರು ನನ್ನ ಜೊತೆ ಚಂದ ಇರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾನು ಮನೆ ಬಿಟ್ಟಿನಿ. ಆದರೆ ಜೀವ ಕಳ್ಕೊಂಡಿಲ್ಲ. ನನ್ನ ಜೀವ ಕಳ್ಕೊಳ್ಳೋ ಮೊದಲಕ್ಕೆ ನನಗೆ ಅದೊಂದು ಪರಿಹಾರ ಕೊಡ್ಬೇಕಂತೇಳಿ ನನ್ನೊಂದು ವಿನಂತಿ. ನನಗೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗೈತಿ, ಯಾವುದೂ ಹೇಳಾರ್ದಂಗೆ ಆಗೈತಿ. ತಿಂಗಳಗಟ್ಟಲೆ ಅಂಗಡಿ ಬಂದ್ ಮಾಡಿ ನನ್ನ ಮಕ್ಕಳನ್ನ ಹೆಂಡ್ರನ್ನ ಕರ್ಕೊಂಡು ನಾನು ಊರು ಬಿಟ್ಟಿನಿ. ನನಗೆ ಇದಕ್ಕೆ ಏನು ಮಾಡಿ ನನಗೊಂದು ದಾರಿ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನನ್ನ ಒಂದು ವಿನಂತಿ.